ನಾವು ಇವತ್ತು ಮಾತನಾಡೋಕೆ ಹೊರಟಿರೋ ಕತೆ ಇದು ಕೇವಲ ಒಬ್ಬ ವ್ಯಕ್ತಿಯ ಕಥೆಯಲ್ಲ. ಇದು ನಮ್ಮ ಕರ್ನಾಟಕದ, ನಮ್ಮ ದೇಶದ ಹೆಮ್ಮೆಯ ಕತೆ. ಆದರೆ ಇದರ ಹಿಂದೆ ಒಂದು ಕಣ್ಣೀರಿನ ಕತೆ ಕೂಡ ಅಡಗಿದೆ. ಒಬ್ಬ ಪದ್ಮಶ್ರೀ ಪ್ರಶಸ್ತಿ ವಿಜೇತೆ, ಭಾರತದ 4ನೇ ಅತ್ಯುನ್ನತ ನಾಗರಿಕ ಸನ್ಮಾನವನ್ನು ಪಡೆದವರು ಅನಾರೋಗ್ಯ ಅಂತ ಆಸ್ಪತ್ರೆಗೆ ಸೇರಿದಾಗ ಅವರ ಚಿಕಿತ್ಸೆಗೆ ಹಣ ಹೊಂದಿಸೋಕಾಗದೆ ಅವರ ಸಾಕು ಮಗ ಅವರಿಗೆ ಬಂದಿದ್ದ ಪ್ರಶಸ್ತಿಗಳನ್ನು, ಆ ಮೆಡಲ್ಗಳನ್ನು ಅಡ ಇಡಬೇಕ ಪರಿಸ್ಥಿತಿ ಬಂತು. ಅಂದರೆ ನೀವು ನಂಬ್ತೀರಾ? ಹೌದು, ಇದು ಅಕ್ಷರಶಃ ನಿಜ. ನಾವು ಮಾತನಾಡ್ತಾ ಇರೋದು ನಮ್ಮೆಲ್ಲರ ಪ್ರೀತಿಯ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರ ಬಗ್ಗೆ. ಮೊದಲಿಗೆ ಒಂದು ನೋವಿನ ಸುದ್ದಿ ಇದೆ. ನವೆಂಬರ್ 14, 2025ರಂದು ತಮ್ಮ 114ನೇ ವಯಸ್ಸಿನಲ್ಲಿ ಸಾಲುಮರದ ತಿಮ್ಮಕ್ಕನವರು ಬೆಂಗಳೂರಿನ ಜಯನಗರದಲ್ಲಿರುವ ಅಪೋಲೋ ಆಸ್ಪತ್ರೆಯಲ್ಲಿ ನಮ್ಮನ್ನೆಲ್ಲ ಅಗಲಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದವರು ಕೊನೆಗೂ ಈ ಭೂಮಿ ತಾಯಿಯ ಮಡಿಲಿಗೆ ಶಾಶ್ವತವಾಗಿ ಸೇರಿಕೊಂಡಿದ್ದಾರೆ. ಆದರೆ ತಿಮ್ಮಕ್ಕ ಅನ್ನೋ ಹೆಸರು ಕೇವಲ ಮರ ನೆಟ್ಟವರು ಅಂತ ಮಾತ್ರ ನಮಗೆ ಗೊತ್ತು. ಅವರ ಸಾವಿನ ನಂತರವಾದರೂ ಆ ಹೆಸರಿನ ಹಿಂದಿರೋ ಸಂಪೂರ್ಣ ಜೀವನವನ್ನು, ಆ ಜೀವನದ ನೋವನ್ನು, ಆ ಸಾಧನೆಯ ಹಿಂದಿನ ಸಂಘರ್ಷವನ್ನು ಮತ್ತು ನಮ್ಮ ಸಮಾಜ, ನಮ್ಮ ಸರ್ಕಾರಗಳು ಅವರಿಗೆ ಕೊಟ್ಟ ಗೌರವದ ಜೊತೆಗೆ ಕೊಟ್ಟ ನೋವನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ವಿಡಿಯೋದಲ್ಲಿ ತಿಮ್ಮಕ್ಕನವರ ಜೀವನದ ಬಹುದೊಡ್ಡ ಘಟನೆಗಳನ್ನು ಹೇಳ್ತೇವೆ. ಅವರ ವಯಸ್ಸು, ಅವರ ಪತಿ, ಅವರ ಕುಟುಂಬ, ಅವರ ನಿಜವಾದ ಆದಾಯ, ಆಸ್ತಿ, ಅವರಿಗೆ ಬಂದ ಪ್ರಶಸ್ತಿಗಳಿಂದ ಸಿಕ್ಕ ಹಣ ಎಷ್ಟು ಮತ್ತು ಅವರನ್ನು ಕಾಡಿದ ವಿವಾದಗಳೇನು, ಇದೆಲ್ಲವನ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ತಿಮ್ಮಕ್ಕನವರ ಕತೆ ಶುರುವಾಗೋದು 1911ರಲ್ಲಿ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಒಂದು ಬಡ ಕುಟುಂಬದಲ್ಲಿ ಜನಿಸಿದ ಇವರಿಗೆ ಶಾಲೆ, ಓದು, ಬರಹ ಇದು ಯಾವುದೂ ಅವರ ಹಣೆಯಲ್ಲಿ ಬರದೇ ಇರಲಿಲ್ಲ. ಅಕ್ಷರ ಜ್ಞಾನವಿಲ್ಲದ ಅನಕ್ಷರಸ್ಥೆ ಇವರು. ಚಿಕ್ಕ ವಯಸ್ಸಿನಿಂದಲೇ ಕೂಲಿ ಕೆಲಸ, ದನ ಕಾಯೋದು, ಕುರಿ ಕಾಯೋದು, ಕಲ್ಲು ಕ್ವಾರಿಯಲ್ಲಿ ಕೆಲಸ ಮಾಡುವುದು, ಹೀಗೆ ಬದುಕು ಸಾಗ್ತಾ ಇತ್ತು. ಯೌವನಕ್ಕೆ ಬಂದಾಗ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಚಿಕ್ಕಯ್ಯ ಅವರ ಜೊತೆ ಮದುವೆಯಾಗುತ್ತದೆ. ಚಿಕ್ಕಯ್ಯ ಅವರು ಕೂಡ ಒಬ್ಬ ಕೂಲಿ ಕಾರ್ಮಿಕ. ಇಬ್ಬರು ದಿನವಿಡೀ ದುಡಿದು ಸಂಜೆ ಮನೆ ಸೇರ್ತಾ ಇದ್ರು. ಆದರೆ ಈ ದಂಪತಿಯ ಬದುಕಿನಲ್ಲಿದ್ದ ಒಂದೇ ಒಂದು ದೊಡ್ಡ ಕೊರಗು ಅಂದರೆ ಅವರಿಗೆ ಮಕ್ಕಳಿರಲಿಲ್ಲ ಅನ್ನೋದು. 1 ವರ್ಷ, 2 ವರ್ಷ ಅಲ್ಲ, ಬರೋಬ್ಬರಿ 25 ವರ್ಷಗಳು ಕಳೆದರೂ ಅವರಿಗೆ ಮಕ್ಕಳಾಗಲಿಲ್ಲ. ಆ ಕಾಲದ ಹಳ್ಳಿಯ ಸಮಾಜ ಹೇಗಿರುತ್ತೆ ಅಂತ ನಿಮಗೆ ಗೊತ್ತೇ ಇದೆ. ಬಂಜೆ ಅಂತ ಜನ ಆಡಿಕೊಳ್ಳೋಕೆ ಮಾತುಗಳು. ಹಾಗೇರಿ ಆ ನೋವು ತಿಮ್ಮಕ್ಕನವರನ್ನ ಎಷ್ಟು ಹತಾಶೆಗೆ ತಳ್ಳಿತ್ತು ಅಂದರೆ ತಮ್ಮ 40ನೇ ವಯಸ್ಸಿನಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳೋಕ್ಕೂ ಸಹ ಪ್ರಯತ್ನವನ್ನು ಪಟ್ಟಿದ್ರಂತೆ. ಆಗ ಅವರ ಪತಿ ಚಿಕ್ಕಯ್ಯ ಒಂದು ಮಾತನ್ನು ಹೇಳ್ತಾರೆ. ಆ ಒಂದೇ ಒಂದು ಮಾತೆ ಇವತ್ತಿನ ಇತಿಹಾಸಕ್ಕೆ ನಾಂದಿ ಹಾಡಿತು. ನಮಗೆ ಮಕ್ಕಳಿಲ್ಲ ಅಂತ ಯಾಕೆ ಕೊರಗಬೇಕು, ನಾವು ಮರಗಳನ್ನೇ ನೋಡೋಣ, ಅವೇ ನಮ್ಮ ಮಕ್ಕಳ ಹಾಗೆ ಸಾಕೋಣ ಅಂತ ಹೇಳ್ತಾರೆ. ಸಾಲುಮರ ಅನ್ನೋ ಹೆಸರು ಹುಟ್ಟಿಕೊಂಡಿದ್ದೇ ಇಲ್ಲಿಂದ. ನೋಡಿ, ಮಕ್ಕಳ ಬದಲು ಮರ, ಈ ಯೋಚನೆ ಬಂದಿದ್ದೇ ತಡ ಈ ಗಂಡ ಹೆಂಡತಿ ಇಬ್ಬರು ತಮ್ಮ ಜೀವನದ ಗುರಿಯನ್ನೇ ಬದಲಾಯಿಸಿಕೊಂಡರು. ತಮ್ಮ ಹಳ್ಳಿ ಹುಲಿಕಲ್ನಿಂದ ಪಕ್ಕದ ಕಡೂರವರೆಗೂ ಸುಮಾರು 4.5 ಕಿಲೋಮೀಟರ್ ರಸ್ತೆಯ ಬದಿಯಲ್ಲಿ ಆಲದ ಸಸಿಗಳನ್ನು ನೆಡಲು ಶುರು ಮಾಡ್ತಾರೆ. ಇವರ ಕೆಲಸ ಹೇಗಿತ್ತು ಗೊತ್ತಾ? ಇದು ಸುಮ್ಮನೆ ಗಿಡ ನೆಟ್ಟು ನೀರು ಹಾಕಿ ಬರೋ ಕೆಲಸವಾಗಿರಲಿಲ್ಲ. ಅದೊಂದು ತಪಸ್ಸಿನ ರೀತಿ ಇತ್ತು. ಆ ಪ್ರದೇಶದಲ್ಲಿ ನೀರಿಗೆ ಬಹಳ ಅಭಾವವಿತ್ತು. ಇವರಿಬ್ಬರು ಕೂಲಿ ಕೆಲಸವನ್ನು ಮುಗಿಸಿ ಬಂದು ಬಿಂದಿಗೆಗಳಲ್ಲಿ ನೀರನ್ನು ತಗೊಂಡು ಹೋಗಿ ಸುಮಾರು 4 ಕಿಲೋಮೀಟರ್ ದೂರ ನಡೆದು ಪ್ರತಿಯೊಂದು ಗಿಡಕ್ಕೂ ನೀರುಣಿಸುತ್ತಾ ಇದ್ರು. ತಿಮ್ಮಕ್ಕನವರೇ ಹೇಳುವಂತೆ ಒಂದು ಕೊಡ ತಲೆ ಮೇಲೆ ಮತ್ತೊಂದು ಕೊಡ ಸೊಂಟದಲ್ಲಿ ಇಟ್ಕೊಂಡು ನೀರನ್ನು ತರ್ತಾ ಇದ್ರಂತೆ. ಬರೀ ನೀರು ಹಾಕಿದ್ರೆ ಸಾಕಾಗಲ್ಲ, ದನ ಕರುಗಳಿಂದ ಗಿಡವನ್ನು ಕಾಪಾಡಬೇಕಿತ್ತು. ಅದಕ್ಕಾಗಿ ಪ್ರತಿಯೊಂದು ಸಸಿಗೂ ಮುಳ್ಳಿನ ಬೇಲಿಯನ್ನು ತಾವೇ ಕಡ್ದಾಕ್ತಾ ಇದ್ರು. ಮಳೆಗಾಲದಲ್ಲಿ ಹೊಸ ಸಸಿಗಳನ್ನು ನೆಡೋದು, ಮುಂದಿನ ಮಳೆಗಾಲದವರೆಗೂ ಅವು ಬೇರು ಬಿಡುವ ಹಾಗೆ ನೋಡಿಕೊಳ್ಳೋದು. ಹೀಗೆ ಒಂದು ಮಗುವನ್ನು ಹೇಗೆ ಪಾಲನೆ ಪೋಷಣೆ ಮಾಡ್ತಾರೋ ಅದಕ್ಕಿಂತ ಹೆಚ್ಚಾಗಿ ಈ ಸಸಿಗಳನ್ನು ಅವರು ನೋಡಿಕೊಳ್ತಾ ಇದ್ರು. ಹೀಗೆ 1, 2, 10, 100 ಅಲ್ಲ, ಸುಮಾರು 4.5 ಕಿಲೋಮೀಟರ್ ಹಾದಿಗೆಲ್ಲ ಒಟ್ಟು 385 ದೈತ್ಯ ಆಲದ ಮರಗಳನ್ನು ಈ ದಂಪತಿಯವರು ಘೋಷಿಸಿದ್ರು. ಇವುಗಳ ಜೊತೆಗೆ ತಮ್ಮ ಜೀವನದ ಪೂರ್ತಿಯವರು 8,000ಕ್ಕೂ ಹೆಚ್ಚು ಮರಗಳನ್ನು ನೆಟ್ಟಿದ್ದಾರೆ. ಆದರೆ ಈ ಕಥೆಯಲ್ಲಿ ಒಂದು ದುರಂತ ಕೂಡ ಅಡಗಿದೆ. ಈ ಕೆಲಸದಲ್ಲಿ ತಿಮ್ಮಕ್ಕನವರಿಗೆ ಹೆಗಲಿಗೆ ಹೆಗಲು ಕೊಟ್ಟಿದ್ದ ಅವರ ಪತಿ ಚಿಕ್ಕಯ್ಯ 1991ರಲ್ಲಿ ತೀರಿಕೊಳ್ತಾರೆ. ವಿಪರ್ಯಾಸ ಅಂದರೆ ತಮ್ಮ ಈ ಮಹಾನ್ ಕೆಲಸಕ್ಕೆ ಜಗತ್ತಿನ ಮನ್ನಣೆ ಸಿಗೋದನ್ನು ನೋಡಲು ಚಿಕ್ಕಯ್ಯ ಅವರು ಬದುಕೇ ಇರಲಿಲ್ಲ.
ಪತಿ ತೀರಿಕೊಂಡ ನಂತರ ತಿಮ್ಮಕ್ಕನವರ ಬದುಕು ಮತ್ತಷ್ಟು ಒಂಟಿಯಾಯಿತು. ಆದರೆ ಅವರ ಹಸಿರು ಮಕ್ಕಳು ಮಾತ್ರ ದೈತ್ಯವಾಗಿ ಬೆಳೆದು ನಿಂತಿದ್ರು. 1995ರಲ್ಲಿ ಅಂದರೆ ಅವರ 84ನೇ ವಯಸ್ಸಿನಲ್ಲಿ ಅವರಿಗೆ ಮೊದಲ ಬಾರಿಗೆ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ಕೂಡ ಸಿಗುತ್ತದೆ. ಅಲ್ಲಿಂದ ಶುರುವಾಯಿತು ನೋಡಿ ತಿಮ್ಮಕ್ಕನವರ ಪ್ರಶಸ್ತಿಯ ಪಯಣ. 1997ರಲ್ಲಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ, 2010ರಲ್ಲಿ ಹಂಪಿ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿ, 2016ರಲ್ಲಿ BBC ಸಂಸ್ಥೆ ಜಗತ್ತಿನ 100 ಅತ್ಯಂತ ಪ್ರಭಾವಿ ಮತ್ತು ಸ್ಫೂರ್ತಿದಾಯಕ ಮಹಿಳೆಯರ ಪಟ್ಟಿಯಲ್ಲಿ ತಿಮ್ಮಕ್ಕನವರ ಹೆಸರನ್ನು ಸಹ ಸೇರಿಸಿತು. ಆದರೆ ಈ ಎಲ್ಲದಕ್ಕೂ ಕಳಶ ಇಟ್ಟ ಹಾಗೆ 2019ರ ಮಾರ್ಚ್ 16ರಂದು ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಆ ದೃಶ್ಯವನ್ನ ಯಾರು ಮರೆಯೋಕೆ ಸಾಧ್ಯವೇ ಇಲ್ಲ. ರಾಷ್ಟ್ರಪತಿ ಭವನದಲ್ಲಿ 107 ವರ್ಷದ ಈ ಅನಕ್ಷರಸ್ಥ ತಾಯಿ ದೇಶದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಗೆ ಪ್ರಶಸ್ತಿಯನ್ನು ಸ್ವೀಕರಿಸಿ ಪ್ರೋಟೋಕಾಲ್ ಮರೆತು ತಾಯಿಯ ಮಮತೆಗಿಂದ ಅವರ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದವನ್ನು ಮಾಡಿದರು. ಆ ಕ್ಷಣದಲ್ಲಿ ರಾಷ್ಟ್ರಪತಿಗಳು ಕೂಡ ತಲೆಬಾಗಿ ಆ ಆಶೀರ್ವಾದವನ್ನು ಸ್ವೀಕರಿಸಿದ್ರು. ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕ ಮಹಿಳೆ ದೇಶದ ಅತ್ಯುನ್ನತ ಸ್ಥಾನಕ್ಕೆ ತಾಯಿಯಂತೆ ಆಶೀರ್ವಾದವನ್ನು ಮಾಡಿದ ಆ ದೃಶ್ಯ ತಿಮ್ಮಕ್ಕನವರ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿಯಾಗಿತ್ತು. ಎಲ್ಲಿಯವರೆಗೂ ಕತೆ ಅದ್ಭುತವಾಗಿದೆ ಅಲ್ವಾ? ಪದ್ಮಶ್ರೀ ಬಂತು, ಜಗತ್ತೇ ಮೆಚ್ಚಿತು. ಎಲ್ಲರೂ ಅಂದುಕೊಂಡ್ರು ತಿಮ್ಮಕ್ಕನವರ ಬದುಕು ಇನ್ನೂ ಹಸನಾಯಿತು, ಅವರ ಬಡತನವೆಲ್ಲ ದೂರ ಆಯಿತು ಅಂತ. ಆದರೆ ಇಲ್ಲಿಂದಲೇ ತಿಮ್ಮಕ್ಕನವರ ಜೀವನದ ಅತ್ಯಂತ ನೋವಿನ ಮತ್ತು ವಿವಾದಾತ್ಮಕ ಅಧ್ಯಾಯ ಶುರುವಾಗುತ್ತದೆ. ಸ್ನೇಹಿತರೆ, ನಿಮಗೆ ಗೊತ್ತಾ ಸಾಲುಮರದ ತಿಮ್ಮಕ್ಕನವರ ಆದಾಯದ ಮೂಲ ಏನಿತ್ತು ಅಂತ? ತಿಂಗಳಿಗೆ ಕೇವಲ 500 ರೂಪಾಯಿ, ಅದು ಕೂಡ ವೃದ್ಧಾಪ್ಯ ವೇತನ. ಹೌದು, ನೀವು ಕೇಳಿದ್ದು ನಿಜ. ಪದ್ಮಶ್ರೀ ವಿಜೇತೆ, ಕರ್ನಾಟಕದ ಪರಿಸರ ರಾಯಭಾರಿ ಅಂತ ಗೌರವ ಕೊಟ್ಟಿದ್ರು. ಅವರ ಕೈಗೆ ಸಿಗ್ತಾ ಇದ್ದಿದ್ದು ತಿಂಗಳಿಗೆ ಕೇವಲ 500 ರೂಪಾಯಿ ಪೆನ್ಷನ್ ಮಾತ್ರ. ಹಾಗಾದರೆ ಅವರ ಆಸ್ತಿ ಎಷ್ಟಿತ್ತು? ಸ್ನೇಹಿತರೆ, ಇದಕ್ಕೆ ಉತ್ತರ ಶೂನ್ಯ ಅಂತಾನೆ ಹೇಳ್ಬೋದು. ಅವರು ನೆಟ್ಟ ಆ 385 ಆಲದ ಮರಗಳ ಮೌಲ್ಯ ಇವತ್ತು ಕೋಟಿಗಟ್ಟಲೆ ಇರಬಹುದು. ಆದರೆ ಆ ಆಸ್ತಿ ಈಗ ಕರ್ನಾಟಕ ಸರ್ಕಾರದ ವಶದಲ್ಲಿದೆ. ಅದು ಸಾರ್ವಜನಿಕರ ಆಸ್ತಿ. ಅದರಿಂದ ತಿಮ್ಮಕ್ಕನವರಿಗೆ 1 ರೂಪಾಯಿ ಕೂಡ ಆದಾಯ ಇರಲಿಲ್ಲ. ಇನ್ನು ಪ್ರಶಸ್ತಿಗಳಿಂದ ಬಂದ ಆದಾಯ ಎಷ್ಟಿತ್ತು ಅಂತ ನೀವೇನಾದರೂ ಕೇಳಿದರೆ ಇದು ಎಲ್ಲಕ್ಕಿಂತ ದೊಡ್ಡ ಶಾಕ್. ಯಾಕಂದರೆ 1997ರಲ್ಲಿ ವೃಕ್ಷಮಿತ್ರ ಪ್ರಶಸ್ತಿ ಬಂದಾಗ ಸಿಕ್ಕ 2.5 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಬಿಟ್ಟರೆ ಅವರಿಗೆ ಬಂದ ಬಹುತೇಕ ಪ್ರಶಸ್ತಿಗಳು ನಾಡೋಜಾಗಿರಬಹುದು, ಕೊನೆಗೆ ಪದ್ಮಶ್ರೀಗೆ ಇರಬಹುದು. ಇವೆಲ್ಲವೂ ಗೌರವ ಸನ್ಮಾನಗಳೇ ಹೊರತು ಅವುಗಳ ಜೊತೆ ಯಾವುದೇ ದೊಡ್ಡ ಮೊತ್ತದ ಹಣ ಬಂದಿರಲಿಲ್ಲ. ಹಾಗಾಗಿಯೇ 2023-24ರ ಸಮಯದಲ್ಲಿ ತಿಮ್ಮಕ್ಕನವರು ಉಸಿರಾಟದ ತೊಂದರೆಯಿಂದ, ಹೃದಯ ತೊಂದರೆಯಂತ ಪದೇ ಪದೇ ಆಸ್ಪತ್ರೆಗೆ ದಾಖಲಾದಾಗ ಅವರ ಸಾಕು ಮಗ ಉಮೇಶ್ ಅವರು ಆಸ್ಪತ್ರೆಯ ಬಿಲ್ ಕಟ್ಟಲು ಪರದಾಡಬೇಕಾದ ಪರಿಸ್ಥಿತಿ ಬಂತು. ಒಂದು ಹಂತದಲ್ಲಿ ಅಮ್ಮನಿಗೆ ಬಂದಿದ್ದ ಆ ಚಿನ್ನದ ಪದಕಗಳನ್ನೇ ಅಡವಿಟ್ಟು ಆಸ್ಪತ್ರೆಯ ಬಿಲ್ ಕಟ್ಟಬೇಕಾದ ದಯನೀಯ ಸ್ಥಿತಿ ಅವರದ್ದಾಗಿತ್ತು. ಒಂದು ಕಡೆ ಪದ್ಮಶ್ರೀ ಗೌರವ, ಇನ್ನೊಂದು ಕಡೆ ಆಸ್ಪತ್ರೆ ಬಿಲ್ ಕಟ್ಟಲು ಪ್ರಶಸ್ತಿ ಅಡವಿಡುವಂತಹ ಸ್ಥಿತಿ. ಇದಕ್ಕಿಂತ ದೊಡ್ಡ ವಿಪರ್ಯಾಸ ಇನ್ನೇನಿದೆ ಹೇಳಿ? ಈ ನೋವು, ಈ ಅವಮಾನವೇ ದೊಡ್ಡ ವಿವಾದಕ್ಕೆ ಕಾರಣ ಕೂಡ ಆಗುತ್ತದೆ. ತಿಮ್ಮಕ್ಕನವರು ಮತ್ತು ಅವರ ಸಾಕು ಮಗ ಉಮೇಶ್ ಅವರು ಕರ್ನಾಟಕ ಸರ್ಕಾರದ ವಿರುದ್ಧವೇ ತಿರುಗಿಬಿದ್ರು. ಉಮೇಶ್ ಅವರು ಬಹಿರಂಗವಾಗಿ ಆರೋಪವನ್ನ ಮಾಡಿದ್ರು. ಸರ್ಕಾರದವರು ನಮ್ಮ ಹೆಸರನ್ನ ಬಳಸಿಕೊಳ್ತಾರೆ, ಶಾಲಾ ಪಠ್ಯಗಳಲ್ಲಿ ಅಮ್ಮನ ಪಾಠವನ್ನ ಹಾಕಿದ್ದಾರೆ, ಸಾಲು ಮರದ ತಿಮ್ಮಕ್ಕ ನೆರಳು ಅಂತ ಯೋಜನೆಯನ್ನ ಮಾಡ್ತಾರೆ, ಮಂತ್ರಿಗಳು ಬಂದು 1 ಕೋಟಿ ರೂಪಾಯಿ 10 ಎಕರೆ ಜಮೀನು ಕೊಡ್ತೀವಿ, 2 ಕೋಟಿ ಕೊಡ್ತೀವಿ ಅಂತ ಸ್ಟೇಜ್ ಮೇಲೆ ಘೋಷಣೆಯನ್ನ ಮಾಡಿ ಹೋಗ್ತಾರೆ. ಆದರೆ ಇದುವರೆಗೂ 1 ಪೈಸೆ ಕೂಡ ನಮಗೆ ತಲುಪೇ ಇಲ್ಲ. ಇದೆಲ್ಲ ಬರೀ ಕಾಗದದ ಮೇಲಿನ ಭರವಸೆ ಅಂತ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಮಾತು ಸುಳ್ಳಲ್ಲ ಸ್ನೇಹಿತರೆ. 2017ರಲ್ಲಿ ತಿಮ್ಮಕ್ಕನವರು ಆಸ್ಪತ್ರೆಯಲ್ಲಿದ್ದಾಗ ಆಗಿನ ಮುಖ್ಯಮಂತ್ರಿಗಳು 10 ಲಕ್ಷ ರೂಪಾಯಿಗೆ ಚೆಕ್ಕನ್ನು ಕಳುಹಿಸಿದ್ರು. ಆದರೆ ತಿಮ್ಮಕ್ಕನವರು ಅದನ್ನು ನಿರಾಕರಿಸಿದ್ರು. ನನಗೆ ಈ ಭಿಕ್ಷೆ ಬೇಡ, ನೀವು ಕೊಟ್ಟ ಸುಳ್ಳು ಭರವಸೆಗಳನ್ನು ಮುಚ್ಚಿ ಹಾಕಲು ಈ ಚೆಕ್ ಕೊಟ್ಟಿದ್ದೀರಿ, ನನಗ್ಯಾಕೆ ಈ ಪ್ರಶಸ್ತಿಗಳು, ವಾಪಸ್ ತೆಗೆದುಕೊಂಡು ಹೋಗಿ ಅಂತ CMಗೆ ಚೆಕ್ ವಾಪಸ್ ಕೊಡಲು ಮುಂದಾಗಿದ್ರು. ಅಷ್ಟೇ ಆಗಿಲ್ಲ, ಅವರು ಒಂದು ಸ್ಫೋಟಕ ಆರೋಪವನ್ನು ಮಾಡಿದ್ರು. ನಾನೊಬ್ಬಳು ದಲಿತ ಮಹಿಳೆ ಅನ್ನೋ ಕಾರಣಕ್ಕೆ ನನಗೆ ಈ ಸ್ಥಿತಿ ಬಂದಿದೆಯಾ? ಈ ಒಂದು ಪ್ರಶ್ನೆ ನಮ್ಮ ಇಡೀ ವ್ಯವಸ್ಥೆಯನ್ನೇ ಅಲುಗಾಡಿಸಿತ್ತು. ಇನ್ನೊಂದು ವಿವಾದ ಅಂದರೆ ತಿಮ್ಮಕ್ಕಾಸ್ ರಿಸೋರ್ಸಸ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಷನ್ ಅನ್ನೋ ಹೆಸರಿನಲ್ಲಿ ಒಬ್ಬರು ಆದಿವಾಸಿ ಮಹಿಳೆಯರು
ಅಮೆರಿಕಾದಲ್ಲಿ ಸಂಸ್ಥೆಯನ್ನು ನಡೆಸಿ ತಿಮ್ಮಕ್ಕನವರ ಹೆಸರಲ್ಲಿ ದೇಣಿಗೆಯನ್ನು ಸಂಗ್ರಹಿಸ್ತಾ ಇದ್ದಾರೆ ಅಂತ ಉಮೇಶ್ ಅವರು ಕೇಸನ್ನು ಕೂಡ ಹಾಕಿದ್ರು. ಆದರೆ ಆ ಕಾನೂನು ಹೋರಾಟದಲ್ಲೂ ಅವರಿಗೆ ಸೋಲಾಗಿತ್ತು. ತಿಮ್ಮಕ್ಕನವರ ಜೀವನದ ಕೊನೆಯ ಆಸೆ ಒಂದೇ ಒಂದಾಗಿತ್ತು. ಅವರ ಗಂಡ ಚಿಕ್ಕಯ್ಯ ಅವರ ನೆನಪಿನಲ್ಲಿ ತಮ್ಮ ಹಳ್ಳಿಯಲ್ಲಿ ಒಂದು ಹೆರಿಗೆ ಆಸ್ಪತ್ರೆಯನ್ನು ಕಟ್ಟಿಸಬೇಕು ಅನ್ನೋದು ಅವರ ದೊಡ್ಡ ಕನಸಾಗಿತ್ತು. ಅದಕ್ಕಾಗಿ ಒಂದು ಟ್ರಸ್ಟನ್ನು ಕೂಡ ಮಾಡಿದ್ರು. ಸರ್ಕಾರದ ಮುಂದೆ ಪದೇ ಪದೇ ಇದೊಂದೇ ಬೇಡಿಕೆಯನ್ನು ಇಡ್ತಾ ಇದ್ರು. ನನಗೇನು ಬೇಡ, ನಮ್ಮ ಹಳ್ಳಿಯಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಆಸ್ಪತ್ರೆಯನ್ನು ಕಟ್ಟಿಸಿಕೊಡಿ ಅಂತ ಗೋಗರೆದಿದ್ರು. ಆದರೆ ಸರ್ಕಾರ ಮಾಡಿದ್ದೇನು? ತಿಮ್ಮಕ್ಕನವರು ಸಾಯುವ ಕೇವಲ 2 ತಿಂಗಳ ಹಿಂದೆ ಅಂದರೆ ಸೆಪ್ಟೆಂಬರ್ 2025ರಲ್ಲಿ ಸರ್ಕಾರ ಒಂದು ಘೋಷಣೆಯನ್ನು ಮಾಡುತ್ತೆ. ಬೆಂಗಳೂರಿನ ಉತ್ತರದಲ್ಲಿ 153 ಎಕರೆ ಜಾಗದಲ್ಲಿ ಸಾಲುಮರದ ತಿಮ್ಮಕ್ಕ ಬೊಟಾನಿಕಲ್ ಗಾರ್ಡನ್ ನಿರ್ಮಾಣವನ್ನ ಮಾಡ್ತೇವೆ ಅಂತ ಯೋಚನೆ ಮಾಡಿ ಅವರು ಕೇಳಿದ್ದು ತಮ್ಮ ಗಂಡನ ಹೆಸರಿನಲ್ಲಿ ಒಂದು ಆಸ್ಪತ್ರೆಯನ್ನ. ಆದರೆ ಸರ್ಕಾರ ಕೊಟ್ಟಿದ್ದು ಅವರದ್ದೇ ಹೆಸರಿನಲ್ಲಿ ಒಂದು ಪಾರ್ಕನ್ನ. ತಮ್ಮ ಜೀವನ ಪೂರ್ತಿ ಅವರು ಏನು ಮಾಡಿದ್ರು ಅದನ್ನೇ ಸರ್ಕಾರ ಅವರಿಗೆ ಗೌರವ ಅಂತ ವಾಪಸ್ ಕೊಡ್ತು. ಆದರೆ ಅವರ ವೈಯಕ್ತಿಕ ಕನಸನ್ನ, ಅವರ ಪತಿಯ ನೆನಪನ್ನ ಪೂರ್ತಿ ಮಾಡಲಿಲ್ಲ. ಇದೇ ಅವರ ಜೀವನದ ಅತಿ ದೊಡ್ಡ ದುರಂತ. ಇವತ್ತು ತಿಮ್ಮಕ್ಕನವರು ನಮ್ಮ ಜೊತೆಗಿಲ್ಲ. ಅವರು ಕಣ್ಣೀರಲ್ಲಿ ಬೆವರಲ್ಲಿ ಪೋಷಿಸಿದ ಆ ಸಾವಿರಾರು ಮರಗಳು ಮಾತ್ರ ಇವತ್ತಿಗೂ ದಾರಿ ಹೋಕರಿಗೆ ನೆರಳು, ಪಕ್ಷಿಗಳಿಗೆ ಆಸರೆ ಮತ್ತು ನಮಗೆಲ್ಲ ಆಮ್ಲಜನಕವನ್ನು ಕೊಡ್ತಾ ಬಂದಿವೆ. ಸ್ನೇಹಿತರೆ, ಅವರ ಜೀವನ ನಮಗೆ 2 ಪಾಠಗಳನ್ನು ಹೇಳುತ್ತೆ. ಒಂದು, ನಿಜವಾದ ಬದಲಾವಣೆಯನ್ನು ತರಲು ಯಾವುದೇ ಡಿಗ್ರಿ, ಹಣ ಅಥವಾ ಖ್ಯಾತಿ ಬೇಕಾಗಿಲ್ಲ. ನಿಸ್ವಾರ್ಥ ಪ್ರೀತಿ ಹೊಂದಿದ್ರೆ ಸಾಕು ಅಂತ. ಇನ್ನೊಂದು, ನಾವು ನಮ್ಮ ಹೀರೋಗಳನ್ನು ಗುರುತಿಸ್ತೇವೆ, ಅವರಿಗೆ ಪ್ರಶಸ್ತಿ ಕೊಟ್ಟು ಪೂಜಿಸ್ತೇವೆ. ಆದರೆ ಅವರ ಕೊನೆಗಾಲದಲ್ಲಿ ಅವರ ಬದುಕಿಗೆ ಆಸರೆಯಾಗಲು ಮಾತ್ರ ಮರೆತು ಬಿಡುತ್ತೇವೆ. ಸಾಲುಮರದ ತಿಮ್ಮಕ್ಕನವರ ಜೀವನ ಒಂದು ಸ್ಫೂರ್ತಿಯಾದರೆ ಅವರ ಕೊನೆಗಾಲದ ಬದುಕು ನಮ್ಮ ವ್ಯವಸ್ಥೆಗೆ ಹಿಡಿದ ಕನ್ನಡಿ. ಆ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.